ನಮ್ಮೆಲ್ಲರ ಸೌಭಾಗ್ಯದ ಮಂತ್ರಾಲಯ ಶ್ರೀ ಶ್ರೀ ವಿಭೂದೇಂದ್ರ ತೀರ್ಥ ಶ್ರೀಪಾದಗಳು ಇಂದಿನ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ನಮ್ಮನ್ನ ಆಶೀರ್ವದಿಸಲಿಕ್ಕೆ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕೋಸ್ಕರ ಮಂತ್ರಾಲಯದಿಂದ ಇದೀಗ ಆನ್ಲೈನ್ ನಲ್ಲಿ ಅವರು ಸೇರಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ. ದಯಮಾಡಿ ಸ್ವಾಮಿಗಳು ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ದುಬೈ ಮತ್ತು ಯುಎಇಯಲ್ಲಿ ನಡೀತಾ ಇದೆ. ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಪೂರ್ವಕವಾಗಿ ನಮಸ್ಕಾರ ಪೂರ್ವಕವಾಗಿ ಕೇಳ್ತೇವೆ. ಶ್ರೀನಿಧಿ ಕೇಳಿಸ್ತಾ ಇದೆ. ದಯಮಾಡಿ ಗುರುಗಳು ಪ್ರಾರ್ಥಿಸಬೇಕು ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ದುಬೈನಲ್ಲಿ ನೆರೆದಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಸಮಸ್ತ ಜಾತ್ಯತೀತ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಶುಭ ಸಂದರ್ಭದ ಆಶೀರ್ವಾದಗಳನ್ನ ಮೊಟ್ಟ ಮೊದಲಿಗೆ ನಾವು ಇಲ್ಲಿಂದ ರವಾನಿಸ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳವರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾಗಿ ಸಮಸ್ತ ಭಕ್ತರ ಹೃದಯ ಮಂದಿರದಲ್ಲಿ ವಿರಾಜಮಾನರಾಗಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹವನ್ನು ಮಾಡಿ ಎಲ್ಲರ ಸೇವೆ, ಪೂಜೆ, ಪ್ರಾರ್ಥನೆ ಇವುಗಳನ್ನ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾರೆ. ಇದರ ಕೇವಲ ಮಂತ್ರಾಲಯದಲ್ಲಿ ಮಾತ್ರವಲ್ಲದೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಅಸಂಖ್ಯವಾಗಿ ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಲ್ಲಿ ರಾಯರ ಆರಾಧನಾ ಮಹೋತ್ಸವದ ಅಂಗವಾಗಿ ಪ್ರಾರ್ಥನಾ, ಪೂಜೆ, ಭಜನೆ, ಅನ್ನ ಸಂತರ್ಪಣೆ ಮೊದಲಾದ ಕಾರ್ಯಕ್ರಮಗಳನ್ನು ಆಚರಿಸಿ ತನ್ಮೂಲಕವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈಗ ದುಬೈ ಅಂತಹ ದೇಶದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಇದರ ನೇತೃತ್ವವನ್ನ ನಮ್ಮ ಚಿರಂಜೀವಿಯಾದಂತಹ ದತ್ತಾತ್ರೇಯ ಜೋಶಿ ಅವರು ಪ್ರತಿ ವರ್ಷವೂ ಕೂಡ ಅಲ್ಲಿಗೆ ಆಗಮಿಸಿ ಅಲ್ಲಿಯ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ನೆರೆದಂತಹ ಸಮಸ್ತ ಭಕ್ತರು, ಆರ್ಗನೈಸರ್ಸ್ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ರಾಯರ ಪಾದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಕ್ಷತೆ ಪ್ರಸಾದವನ್ನ ಎಲ್ಲರಿಗೂ ಈ ಮೂಲಕವಾಗಿ ನಾವು ನೀಡ್ತಾ ಇದ್ದೇವೆ. ಶುಭಮಸ್ತು. ಶ್ರೀ ವಿಭೂದೇಂದ್ರ ತೀರ್ಥ ಸ್ವಾಮಿ ಮಹಾರಾಜ ಜೈ. ಮಹಾಸ್ವಾಮಿ